ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಸಜಾ ಕೈದಿಗಳು ಎಸ್ಕೇಪ್ ಆಗಿ ಹೋಗಿದ್ರು. ಸದ್ಯ ಈಗ ಮತ್ತೊಬ್ಬ ಕೈದಿ ಕೂಡ ಸಿಕ್ಕಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೆ ಒಬ್ಬ ಸಿಕ್ಕಿದ್ದಾನೆ, ಈಗ ಇನ್ನೊಬ್ಬನು ಕೂಡ ಈಗ ಸೆರೆ ಸಿಕ್ಕಿದ್ದಾನೆ. ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಸಾಗರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಬೀದರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಇದು. 4 ದಿನದಿಂದ ತಲೆಮರೆಸಿಕೊಂಡಿರುವಂತಹ ಕೈದಿ ಪೊಲೀಸರ ಬಲೆಗೆ. ಹೆಂಡತಿ ತವರು ಮನೆ ಚಳಕಾಪುರಕ್ಕೆ ಹೋಗಲು ಕುಳಿತಾಗ ಅರೆಸ್ಟ್ ಆಗಿದ್ದಾನೆ. ಪರಾರಿಯಾಗಿರುವಂತಹ 3 ಪೈಕಿ 2 ಈಗ ಸದ್ಯ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ಮೊದಲು ಸಂತೋಷ್ ಎಂಬ ಕೈದಿಗೆ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಬಂಧಿಸಿದ್ರು. 3ನೇ ಕೈದಿ ಮಸ್ತಾನ್ಗಾಗಿ ಮುಂದುವರೆಸಿದ ತೀವ್ರ ಶೋಧ ಕಾರ್ಯ. ಎಸ್ಕೇಪ್ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಾನೆ ಮಸ್ತಾನ್. ಆತ ಇನ್ನೂ ಕೂಡ ಸಿಕ್ಕಿಲ್ಲ. 3 ಎಸ್ಕೇಪ್ ಆಗಲು ಸ್ಕೆಚ್ ಹಾಕಿದ್ದೇ ಇದೆ ಮಸ್ತಾನ್. ಆತ ಮಾಸ್ಟರ್ ಮೈಂಡ್, ಆತ ಸಿಕ್ಕಿಲ್ಲ. ಆದ್ರೆ ಆತನ ಜೊತೆ 2 ಎಸ್ಕೇಪ್ ಆಗಿದ್ರಲ್ಲ, ಅವರಿಬ್ರು ಸಿಕ್ಕಾಕೊಂಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಹೋಗ್ತಾ ಇರುವಂತಹ ದೃಶ್ಯ ಅದು. ಸದ್ಯ ಈಗ 2 ಸೆರೆ ಸಿಕ್ಕಿದ್ದಾರೆ. ಈಗ ಕೊನೆಯದಾಗಿ ಮಸ್ತಾನ್ ಒಬ್ಬ ಇದ್ದಾನೆ. ಆತನನ್ನ ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಹೋಗ್ತಾ ಇರುವಂತಹ ದೃಶ್ಯ. ಸದ್ಯ ಈಗ 2 ಸೆರೆ ಸಿಕ್ಕಿದ್ದಾರೆ. ಆದರೆ ಮಾಸ್ಟರ್ ಮೈಂಡ್ ಒಬ್ಬ ಸೆರೆ ಸಿಗೋದು ಬಾಕಿ ಇದೆ. ಆದ್ರೆ ಕಲಬುರಗಿಯಲ್ಲಿ ನಡೆದಿರುವಂತಹ ದೃಶ್ಯ ಇದು. ಯಾಕಂತ ಹೇಳಿದ್ರೆ ಈ ಗೃಹ ಸಚಿವರ ತವರು ಕ್ಷೇತ್ರ ಕಲಬುರಗಿ ಸ್ವಲ್ಪ ಮುಜುಗರಕ್ಕೂ ಕೂಡ ಕಾರಣ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಗೃಹ ಸಚಿವರು ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ನೋಡಿ ಅಂತ ಬಿಜೆಪಿಯವರು ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಮುಜುಗರಕ್ಕೂ ಕೂಡ ಕಾರಣ ಆಗಿತ್ತು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಓಂ ಪ್ರಕಾಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಸದ್ಯ ಈಗ ಒಬ್ಬ ಸಿಕ್ಕಿಲ್ಲ, 2 ಸಿಕ್ಕಿದ್ದಾರೆ. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ? ನಿಕೇಶ್, ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆದಂತ ಪ್ರಕರಣಕ್ಕೆ, ಅಂದ್ರೆ 3 ಜನ ಕೈದಿಗಳು ಎಸ್ಕೇಪ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಪೊಲೀಸರು ಕೂಡ ಎಸ್ಕೇಪ್ ಆದಂತ ಆರೋಪಿಗಳ ಬೆನ್ನು ಬಿದ್ದಿರುವಂತದ್ದು. ಮೊದಲು ಓರ್ವ ಆರೋಪಿ ಸಂತೋಷ್ ಏನಿದ್ದಾನೆ ಆತನನ್ನ ಬಂಧಿಸಿರುವಂತದ್ದು. ಜೊತೆಗೆ ಆತ ಕೊಟ್ಟಿರುವಂತ ಒಂದಷ್ಟು ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮುಂದುವರಿಸಿದಂತ ಏನು ಆ ಪೊಲೀಸರು ಕೊನೆಗೆ 2ನೇ ಆರೋಪಿ ಏನಿದ್ದಾನೆ ಸಾಗರ್ ಎಂಬಾತನನ್ನು ಕೂಡ ನಿನ್ನೆ ಸಂಜೆ ಬಾಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತನನ್ನ ಬಂಧಿಸಿರುವಂತದ್ದು. ಅಂದ್ರೆ ಸಾಗರ್ ಬಾಲ್ಕಿಯಿಂದ ಆತ ಏನು ಜೈರಾಬಾದ್ ಕಡೆ ಅಂದ್ರೆ ಚಳಕಾಪುರ ಗ್ರಾಮದಿಂದ ಏನು ತೆರಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಸ್ ಹತ್ತೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಏನು ಬಾಲ್ಕಿ ಪೊಲೀಸರು ದಾಳಿ ಮಾಡಿ ಆತನನ್ನ ಬಂಧಿಸಿರುವಂತದ್ದು. ನಂತರ ಇದೀಗ ಏನು ಆತನನ್ನ ಕಲಬುರಗಿ ಪೊಲೀಸರಿಗೂ ಕೂಡ ಹಸ್ತಾಂತರಿಸುವಂತದ್ದು. ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ 3 ಜನ ಆರೋಪಿಗಳ ಪೈಕಿ 2 ಎಸ್ಕೇಪ್ ಆಗಿರುವಂತದ್ದು. ಮತ್ತೊಬ್ಬ ಏನು ಎಸ್ಕೇಪ್ ಆದಂತ 2 ಆರೋಪಿಗಳನ್ನ ಇದೀಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು. ಮತ್ತೊಬ್ಬ ಆರೋಪಿ ಏನಿದ್ದಾನೆ ಮಸ್ತಾನ್, ಆತನಿಗಾಗಿ ಹುಡುಕಾಟವನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಸಜಾ ಕೈದಿಗಳು ಎಸ್ಕೇಪ್ ಆಗಿ ಹೋಗಿದ್ರು. ಸದ್ಯ ಈಗ ಮತ್ತೊಬ್ಬ ಕೈದಿ ಕೂಡ ಸಿಕ್ಕಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೆ ಒಬ್ಬ ಸಿಕ್ಕಿದ್ದಾನೆ, ಈಗ ಇನ್ನೊಬ್ಬನು ಕೂಡ ಈಗ ಸೆರೆ ಸಿಕ್ಕಿದ್ದಾನೆ. ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಸಾಗರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಬೀದರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಇದು. 4 ದಿನದಿಂದ ತಲೆಮರೆಸಿಕೊಂಡಿರುವಂತಹ ಕೈದಿ ಪೊಲೀಸರ ಬಲೆಗೆ. ಹೆಂಡತಿ ತವರು ಮನೆ ಚಳಕಾಪುರಕ್ಕೆ ಹೋಗಲು ಕುಳಿತಾಗ ಅರೆಸ್ಟ್ ಆಗಿದ್ದಾನೆ. ಪರಾರಿಯಾಗಿರುವಂತಹ 3 ಪೈಕಿ 2 ಈಗ ಸದ್ಯ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ಮೊದಲು ಸಂತೋಷ್ ಎಂಬ ಕೈದಿಗೆ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಬಂಧಿಸಿದ್ರು. 3ನೇ ಕೈದಿ ಮಸ್ತಾನ್ಗಾಗಿ ಮುಂದುವರೆಸಿದ ತೀವ್ರ ಶೋಧ ಕಾರ್ಯ. ಎಸ್ಕೇಪ್ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಾನೆ ಮಸ್ತಾನ್. ಆತ ಇನ್ನೂ ಕೂಡ ಸಿಕ್ಕಿಲ್ಲ. 3 ಎಸ್ಕೇಪ್ ಆಗಲು ಸ್ಕೆಚ್ ಹಾಕಿದ್ದೇ ಇದೆ ಮಸ್ತಾನ್. ಆತ ಮಾಸ್ಟರ್ ಮೈಂಡ್, ಆತ ಸಿಕ್ಕಿಲ್ಲ. ಆದ್ರೆ ಆತನ ಜೊತೆ 2 ಎಸ್ಕೇಪ್ ಆಗಿದ್ರಲ್ಲ, ಅವರಿಬ್ರು ಸಿಕ್ಕಾಕೊಂಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಹೋಗ್ತಾ ಇರುವಂತಹ ದೃಶ್ಯ ಅದು. ಸದ್ಯ ಈಗ 2 ಸೆರೆ ಸಿಕ್ಕಿದ್ದಾರೆ. ಈಗ ಕೊನೆಯದಾಗಿ ಮಸ್ತಾನ್ ಒಬ್ಬ ಇದ್ದಾನೆ. ಆತನನ್ನ ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ.
ಇದು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಹೋಗ್ತಾ ಇರುವಂತಹ ದೃಶ್ಯ. ಸದ್ಯ ಈಗ ಇಬ್ರು ಸೆರೆ ಸಿಕ್ಕಿದ್ದಾರೆ. ಆದ್ರೆ ಮಾಸ್ಟರ್ ಮೈಂಡ್ ಒಬ್ಬ ಸೆರೆ ಸಿಗೋದು ಬಾಕಿ ಇದೆ. ಆದ್ರೆ ಕಲಬುರಗಿಯಲ್ಲಿ ನಡೆದಿರುವಂತಹ ದೃಶ್ಯ ಇದು. ಯಾಕಂತ ಹೇಳಿದ್ರೆ ಈ ಗೃಹ ಸಚಿವರ ತವರು ಕ್ಷೇತ್ರ ಕಲಬುರಗಿ ಸ್ವಲ್ಪ ಮುಜುಗರಕ್ಕೂ ಕೂಡ ಕಾರಣ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಗೃಹ ಸಚಿವರು ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ನೋಡಿ ಅಂತ ಬಿಜೆಪಿಯವರು ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಮುಜುಗರಕ್ಕೂ ಕೂಡ ಕಾರಣ ಆಗಿತ್ತು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಓಂ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಸದ್ಯ ಈಗ ಒಬ್ಬ ಸಿಕ್ಕಿಲ್ಲ, ಇಬ್ರು ಸಿಕ್ಕಿದ್ದಾರೆ. ಸದ್ಯ ಏನೇನ್ ಬೆಳವಣಿಗೆ ಆಗ್ತಾ ಇದೆ ಅಂತ? ನಿಕೇಶ್, ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆದಂತ ಪ್ರಕರಣಕ್ಕೆ ಅಂದ್ರೆ 3 ಜನ ಕೈದಿಗಳು ಎಸ್ಕೇಪ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಪೊಲೀಸರು ಕೂಡ ಎಸ್ಕೇಪ್ ಆದಂತ ಆರೋಪಿಗಳ ಬೆನ್ನು ಬಿದ್ದಿರುವಂತದ್ದು. ಮೊದಲು ಓರ್ವ ಆರೋಪಿ ಸಂತೋಷ್ ಏನಿದ್ದಾನೆ ಆತನನ್ನ ಬಂಧಿಸಿರುವಂತದ್ದು. ಜೊತೆಗೆ ಆತ ಕೊಟ್ಟಿರುವಂತ ಒಂದಷ್ಟು ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮುಂದುವರಿಸಿದಂತ ಏನು ಆ ಪೊಲೀಸರು ಕೊನೆಗೆ 2ನೇ ಆರೋಪಿ ಏನಿದ್ದಾನೆ ಸಾಗರ್ ಎಂಬಾತನನ್ನು ಕೂಡ ನಿನ್ನೆ ಸಂಜೆ ಬಾಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತನನ್ನ ಬಂಧಿಸಿರುವಂತದ್ದು. ಅಂದ್ರೆ ಸಾಗರ್ ಬಾಲ್ಕಿಯಿಂದ ಆತ ಏನು ಜೈರಾಬಾದ್ ಕಡೆ ಅಂದ್ರೆ ಚೌಕಾಪುರ್ ಗ್ರಾಮದಿಂದ ಏನು ತೆರಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಸ್ ಹತ್ತೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಏನು ಬಾಲ್ಕಿ ಪೊಲೀಸರು ದಾಳಿ ಮಾಡಿ ಆತನನ್ನ ಬಂಧಿಸಿರುವಂತದ್ದು. ನಂತರ ಇದೀಗ ಏನು ಆತನನ್ನ ಕಲಬುರಗಿ ಪೊಲೀಸರಿಗೂ ಕೂಡ ಹಸ್ತಾಂತರಿಸುವಂತದ್ದು. ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ 3 ಜನ ಆರೋಪಿಗಳ ಪೈಕಿ ಇಬ್ರು ಎಸ್ಕೇಪ್ ಆಗಿರುವಂತದ್ದು. ಮತ್ತೊಬ್ಬ ಏನು ಎಸ್ಕೇಪ್ ಆದಂತ ಇಬ್ರು ಆರೋಪಿಗಳನ್ನ ಇದೀಗ ವಶಕ್ಕೆ ಪಡೆದಿರುವಂತ ಪೊಲೀಸರು. ಮತ್ತೊಬ್ಬ ಆರೋಪಿ ಏನಿದ್ದಾನೆ ಮಸ್ತಾನ್ ಆತನಿಗಾಗಿ ಹುಡುಕಾಟವನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಸಜಾ ಕೈದಿಗಳು ಎಸ್ಕೇಪ್ ಆಗಿ ಹೋಗಿದ್ರು. ಸದ್ಯ ಈಗ ಮತ್ತೊಬ್ಬ ಕೈದಿ ಕೂಡ ಸಿಕ್ಕಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೆ ಒಬ್ಬ ಸಿಕ್ಕಿದ್ದಾನೆ, ಈಗ ಇನ್ನೊಬ್ನು ಕೂಡ ಈಗ ಸೆರೆ ಸಿಕ್ಕಿದ್ದಾನೆ. ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಸಾಗರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಬೀದರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಇದು. 4 ದಿನದಿಂದ ತಲೆಮರೆಸಿಕೊಂಡಿರುವಂತಹ ಕೈದಿ ಪೊಲೀಸರ ಬಲೆಗೆ. ಹೆಂಡತಿ ತವರು ಮನೆ ಚಳಕಾಪುರಕ್ಕೆ ಹೋಗಲು ಕುಳಿತಾಗ ಅರೆಸ್ಟ್ ಆಗಿದ್ದಾನೆ. ಪರಾರಿಯಾಗಿರುವಂತಹ 3 ಪೈಕಿ ಇಬ್ಬರು ಈಗ ಸದ್ಯ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ಮೊದಲು ಸಂತೋಷ್ ಎಂಬ ಕೈದಿಗೆ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಬಂಧಿಸಿದ್ರು. 3ನೇ ಕೈದಿ ಮಸ್ತಾನ್ಗಾಗಿ ಮುಂದುವರೆಸಿದ ತೀವ್ರ ಶೋಧ ಕಾರ್ಯ. ಎಸ್ಕೇಪ್ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಾನೆ ಮಸ್ತಾನ್. ಆತ ಇನ್ನೂ ಕೂಡ ಸಿಕ್ಕಿಲ್ಲ. 3 ಎಸ್ಕೇಪ್ ಆಗಲು ಸ್ಕೆಚ್ ಹಾಕಿದ್ದೇ ಇದೆ ಮಸ್ತಾನ್. ಆತ ಮಾಸ್ಟರ್ ಮೈಂಡ್, ಆತ ಸಿಕ್ಕಿಲ್ಲ. ಆದ್ರೆ ಆತನ ಜೊತೆ ಇಬ್ರು ಎಸ್ಕೇಪ್ ಆಗಿದ್ರಲ್ಲ, ಅವರಿಬ್ರು ಸಿಕ್ಕಾಕೊಂಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಹೋಗ್ತಾ ಇರುವಂತಹ ದೃಶ್ಯ ಅದು. ಸದ್ಯ ಈಗ ಇಬ್ಬರು ಸೆರೆ ಸಿಕ್ಕಿದ್ದಾರೆ. ಈಗ ಕೊನೆಯದಾಗಿ ಮಸ್ತಾನ್ ಒಬ್ಬ ಇದ್ದಾನೆ. ಆತನನ್ನ ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇದು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಹೋಗ್ತಾ ಇರುವಂತಹ ದೃಶ್ಯ. ಸದ್ಯ ಈಗ ಇಬ್ರು ಸೆರೆ ಸಿಕ್ಕಿದ್ದಾರೆ. ಆದ್ರೆ ಮಾಸ್ಟರ್ ಮೈಂಡ್ ಒಬ್ಬ ಸೆರೆ ಸಿಗೋದು ಬಾಕಿ ಇದೆ. ಆದ್ರೆ ಕಲಬುರಗಿಯಲ್ಲಿ ನಡೆದಿರುವಂತಹ ದೃಶ್ಯ ಇದು. ಯಾಕಂತ ಹೇಳಿದ್ರೆ ಈ ಗೃಹ ಸಚಿವರ ತವರು ಕ್ಷೇತ್ರ ಕಲಬುರಗಿ ಸ್ವಲ್ಪ ಮುಜುಗರಕ್ಕೂ ಕೂಡ ಕಾರಣ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಗೃಹ ಸಚಿವರು ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ನೋಡಿ ಅಂತ ಬಿಜೆಪಿಯವರು ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಮುಜುಗರಕ್ಕೂ ಕೂಡ ಕಾರಣ ಆಗಿತ್ತು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಓಂ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಸದ್ಯ ಈಗ ಒಬ್ಬ ಸಿಕ್ಕಿಲ್ಲ, ಇಬ್ರು ಸಿಕ್ಕಿದ್ದಾರೆ. ಸದ್ಯ ಏನೇನ್ ಬೆಳವಣಿಗೆ ಆಗ್ತಾ ಇದೆ ಅಂತ? ನಿಕೇಶ್, ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆದಂತ ಪ್ರಕರಣಕ್ಕೆ ಅಂದ್ರೆ 3 ಜನ ಕೈದಿಗಳು ಎಸ್ಕೇಪ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಪೊಲೀಸರು ಕೂಡ ಎಸ್ಕೇಪ್ ಆದಂತ ಆರೋಪಿಗಳ ಬೆನ್ನು ಬಿದ್ದಿರುವಂತದ್ದು. ಮೊದಲು ಓರ್ವ ಆರೋಪಿ ಸಂತೋಷ್ ಏನಿದ್ದಾನೆ ಆತನನ್ನ ಬಂಧಿಸಿರುವಂತದ್ದು. ಜೊತೆಗೆ ಆತ ಕೊಟ್ಟಿರುವಂತ ಒಂದಷ್ಟು ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮುಂದುವರಿಸಿದಂತ ಏನು ಆ ಪೊಲೀಸರು ಕೊನೆಗೆ 2ನೇ ಆರೋಪಿ ಏನಿದ್ದಾನೆ ಸಾಗರ್ ಎಂಬಾತನನ್ನು ಕೂಡ ನಿನ್ನೆ ಸಂಜೆ ಬಾಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತನನ್ನ ಬಂಧಿಸಿರುವಂತದ್ದು. ಅಂದ್ರೆ ಸಾಗರ್ ಬಾಲ್ಕಿಯಿಂದ ಆತ ಏನು ಜೈರಾಬಾದ್ ಕಡೆ ಅಂದ್ರೆ ಚೌಕಾಪುರ್ ಗ್ರಾಮದಿಂದ ಏನು ತೆರಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಸ್ ಹತ್ತೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಏನು ಬಾಲ್ಕಿ ಪೊಲೀಸರು ದಾಳಿ ಮಾಡಿ ಆತನನ್ನ ಬಂಧಿಸಿರುವಂತದ್ದು. ನಂತರ ಇದೀಗ
ಏನೋ ಆತನನ್ನ ಕಲಬುರಗಿ ಪೊಲೀಸರಿಗೂ ಕೂಡ ಹಸ್ತಾಂತರಿಸುವಂತದ್ದು. ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ 3 ಜನ ಆರೋಪಿಗಳ ಪೈಕಿ ಇಬ್ರು ಎಸ್ಕೇಪ್ ಆಗಿರುವಂತದ್ದು. ಮತ್ತೊಬ್ಬ ಏನೋ ಎಸ್ಕೇಪ್ ಆದಂತ ಇಬ್ರು ಆರೋಪಿಗಳನ್ನ ಇದೀಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು. ಮತ್ತೊಬ್ಬ ಆರೋಪಿ ಏನಿದ್ದಾನೆ ಮಸ್ತಾನ್, ಆತನಿಗಾಗಿ ಹುಡುಕಾಟವನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿ.